ಏನು ಅಂದರೆ ಈ ಸರ್ಕಾರದವ್ರಿಗೆ ಬಡವ್ರ ಮಕ್ಕಳು ಬದುಕಬಾರ್ದು. ಈ ನಮ್ಮ ಅಪ್ಪ ಬಡವ, ಇವು ಕಾನ್ಸೆಪ್ಟ್ ಏನಾಗಿದೆ ಅಂದರೆ ಬಡವರು ನಮ್ಮಪ್ಪ ಬೇರೆ ಹತ್ರ ಕೂಲಿ ಮಾಡ್ತಿದ್ದ, ಕೂಲಿ ಮಾಡಬೇಕು ಅಂತ ಅಗ್ರಿಮೆಂಟೇ ಮಾಡಿಕೊಟ್ಲ ನಮ್ಮಪ್ಪ. ನಾವು ಸ್ವಂತವಾಗಿ ಜೀವನ ಮಾಡ್ತಿದ್ದೀವಿ. ಈಗ ಏನಾಗಿದೆ ಅಂದರೆ ಬಡವ್ರ ಮಕ್ಕಳು ಟೀ ಶರ್ಟು ಚಿಡಿ ಹಾಕಬಾರ್ದು, ಅರ್ಧ ಬನ್ನಿನೂ ಒಂದು ಅರ್ಧ ಚಡ್ಡಿ ಹಾಕೊಂಡು ಹಿಂಗೆ ನಿಂತ್ಕೋಬೇಕಂಗ ಅವ್ರ ಲೆಕ್ಕಾಚಾರ. ಈಗ ಚಿಕ್ಕೂರೇ ಇರಲಿ, ಎಷ್ಟು ಜನ ಇರೋರು ಅವರೇ, ಇಲ್ಲದೆ ಇರೋರು ಅವರೇ, ತೋರಿಸ್ತೀನಿ ನಡಿ, ಇಲ್ಲೇ ಕೂತಿರ್ತೀನಿ ನಾನು, ನೆಮ್ಮದಿಯಾಗಿ ಜೀವನ ಮಾಡ್ತೀವಿ. ನೀವ್ಯಾಕೆ ಕಿತ್ಕೊಳಕ್ಕಾಗ್ತಿ? ವೀಕ್ಷಕರೇ ನಮಸ್ಕಾರ. ಈ ಬಿಡದಿ ಬೈರಮಂಗಲ ಗ್ರಾಮ ಪಂಚಾಯಿತಿಯ ಒಟ್ಟು ಭೂಸ್ವಾಧೀನ ಏನಿದೆ, ಈಗಾಗಲೇ ಸುಮಾರಷ್ಟು ಜನ ಭೂಮಿಗೆ 2.5 ಕೋಟಿ ಪರಿಹಾರನ ತಗೊಳ್ತಾ ಇದ್ದಾರೆ. ಭೂಮಿ ಇರೋರಿಗೆ ಪರಿಹಾರ ಸಿಗ್ತಾ ಇದೆ. ಆದರೆ ಇಲ್ಲಿ ಇನ್ನೊಂದಷ್ಟು ನಾವು ಮುಖ್ಯವಾಗಿ ಗಮನಿಸಲೇಬೇಕಾಗಿದೆ. ಅದೇನಂತಂದರೆ, ಭೂಮಿ ಇಲ್ಲದೇ ಇರೋರು ಇಲ್ಲಿ ಬೇರೆ ಭೂಮಿಗಳನ್ನ ಗುತ್ತಿಗೆಗೆ ತಗೊಂಡು ಬದುಕು ಕಟ್ಕೊಂಡಿದ್ದಾರೆ. ಈಗ ಅವ್ರ ಕತೆ ಏನು ಅನ್ನೋದು ಭಾಳ ಮುಖ್ಯವಾಗಿದೆ. ಆ ಥರದ ಚಿಕ್ಕಬೈರಮಂಗಲದ ಯುವಕರೊಬ್ಬರು ನಮ್ಮ ಜೊತೆ ಇದ್ದಾರೆ. ಅವರು ಸುಮಾರಷ್ಟು ಹಸುಗಳನ್ನ ಸಾಕೊಂಡು ಬೇರೆಯವ್ರ ಭೂಮಿನ ಗುತ್ತಿಗೆಗೆ ತಗೊಂಡು ಕೃಷಿ ಮಾಡ್ತಾ ಇದ್ದಾರೆ ಮತ್ತು ಹೈನುಗಾರಿಕೆಯಲ್ಲಿ ಭಾಳ ಯಶಸ್ವಿಯಾಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ನಾವು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ನಾಗೇಶ್ ಅಂದ್ಬಿಟ್ಟು. ನಿಮ್ಮ ವಯಸ್ಸು ಎಷ್ಟು? ಸರ್ ನನಗೆ 39 ವರ್ಷ. 39 ವರ್ಷ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು. ಇದೇ ರುಸ್ಪೋತಿ ನೀರಲ್ಲೇ ಜೀವನ ಮಾಡ್ತಾ ಇರೋದು. ಸರ್ ನಮ್ಮದು ಅಂತ 1 ಕುಂಟೆ ಜಮೀನಿಲ್ಲ. ಜಮೀನು ಜೋರಾಗಿರೋರ ಹತ್ರ 3 ಎಕರೆ ಜಮೀನ ವರ್ಷದ ಲೆಕ್ಕಕ್ಕೆ ಲೀಸ್ಗೆ ಹಾಕೊಂಡಿದ್ದೀನಿ. ವರ್ಷಕ್ಕೆ 50,000 ಕೊಡ್ತೀನಿ. 2 ಎಕರೆ ಜೋಳ ಬೆಳಿತಾ ಇದ್ದೀನಿ. 1 ಎಕರೆ ಹುಲ್ಲು ಹಾಕೊಂಡು ಹೈನುಗಾರಿಕೆ ಮಾಡ್ತಾ ಇದ್ದೀನಿ. ಜೊತೆಗೆ ಪಾರ್ಟ್ ಟೈಮ್ ಜಾಗಿ ಡ್ರೈವಿಂಗು ಮಾಡ್ತಾ ಇದ್ದೀನಿ. ಸ್ಕೂಲ್ ಬಸ್ ಹೋಗ್ತಾ ಇದ್ದೀನಿ. ನಮ್ಮದು 1 ಕುಂಟೆ ಜಮೀನಿಲ್ಲ. ಈಗ ಏನು ಅಂದರೆ ಈ ಸರ್ಕಾರದವ್ರಿಗೆ ಬಡವ್ರ ಮಕ್ಕಳು ಬದುಕಬಾರ್ದು. ಈ ನಮ್ಮ ಅಪ್ಪ ಬಡವ, ಇವು ಕಾನ್ಸೆಪ್ಟ್ ಏನಾಗಿದೆ ಅಂದರೆ ಬಡವರು ನಮ್ಮಪ್ಪ ಬೇರೆ ಹತ್ರ ಕೂಲಿ ಮಾಡ್ತಿದ್ದ, ಕೂಲಿ ಮಾಡಬೇಕು ಅಂತ ಅಗ್ರಿಮೆಂಟೇ ಮಾಡಿಕೊಟ್ಲ ನಮ್ಮಪ್ಪ. ನಾವು ಸ್ವಂತವಾಗಿ ಜೀವನ ಮಾಡ್ತಿದ್ದೀವಿ. ಈಗ ಏನಾಗಿದೆ ಅಂದರೆ ಬಡವ್ರ ಮಕ್ಕಳು ಟೀ ಶರ್ಟು ಚಿಡಿ ಹಾಕಬಾರ್ದು, ಅರ್ಧ ಬನ್ನಿನೂ ಒಂದು ಅರ್ಧ ಚಡ್ಡಿ ಹಾಕೊಂಡು ಹಿಂಗೆ ನಿಂತ್ಕೋಬೇಕಂಗ ಅವ್ರ ಲೆಕ್ಕಾಚಾರ. ಈಗ ಸರ್, ಈಗ ಭೂಮಿ ಇರೋರಿಗೇನೋ ಪರಿಹಾರ ಸಿಗುತ್ತೆ. ಈಗ ನಿಮ್ದು 1 ಗುಂಟೆ ಭೂಮಿ ಇಲ್ಲ ಅಂತ ಹೇಳ್ತಿದ್ದೀರಾ. ಈಗ ನೀವು ಭೂಸ್ವಾಧೀನ ಆಗ್ಬಿಟ್ರೆ ಮುಂದೆ ಏನು ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ನೀವು? ಸರ್ ಏನಿಲ್ಲ, ನನಗೆ ನನ್ನ ಹೆಂಡತಿ ಮಕ್ಕಳಿಗೆ ನನ್ನ ಹಸ್ಗಳಿಗೆ ವೀಸಾ ತಂದ್ಕೊಬಿಡ್ಲಿ, ಕುಡ್ಬಿಟ್ಟು ನಿಮ್ಮದೇ ಜೀವ ಬಿಟ್ಬಿಡ್ತೀವಿ. ಇನ್ನೇನು ಮಾಡೋಕ್ಕಲ್ಲ ಸರ್. ನಮ್ಮ ಹತ್ರ 5 ಹಸುಗಳು ಇದೆ, ವ್ಯವಸಾಯ ಮಾಡ್ತಾ ಇದ್ದೀನಿ. ಕಂಡೋರ್ ಜಮೀನಲ್ಲೇ ಜೀವನ ಮಾಡ್ಕೊಂಡಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ಫಸ್ಟ್ ಆಫ್ ಆಲ್ ನನಗೆ ನೆಮ್ಮದಿ ಇಲ್ಲ ಅಂತಲ್ಲ, ನೆಮ್ಮದಿಯಾಗಿದ್ದೀನಿ. ಈಗ ಅಕ್ವೇರು ಅಂತ ಅಂದಮೇಲೆ ನೆಮ್ಮದಿ ಹಾಳಾಗಿದೆ. ರಾತ್ರಿ ಮಲಗೋದ್ರೆ ನಿದ್ದೆ ಬರ್ತಿಲ್ಲ. ಅಕ್ವೇರ್ ಆಗೋದ್ರೆ ಭೂಮಿ ಕಿತ್ಕೊಂಡ್ರೆ ನಮ್ಮ ಮುಂದಕ್ಕೆ ಜೀವನ ಏನು? ಇನ್ನೊಬ್ರ ತಾವು ಹೋಗಿ ಕೆಲಸ ಮಾಡ್ರೆ 15-16 ಸಾವಿರ ಸಂಬಳ ಕೊಡ್ತಾರೆ. 15 ಸಂಬಳದಲ್ಲಿ ನಾವು ಮಕ್ಕಳನ್ನೇ ಓದಿಸೋಣ, ನಮ್ಮ ಆರೋಗ್ಯ ನೋಡೋಣ. ನಾವೇನು 18 ವರ್ಷ ಹುಡುಗರ, ಈಗ 39 ವರ್ಷ ಅರ್ಧ ಏಜ್ ಮುಗ್ದು ಮುಕ್ಕಾಲು ಏಜ್ ಹೋಗ್ತಾ ಇದ್ದೀವಿ. ಇನ್ನು ನಮ್ಮನ್ನ ಕೆಲಸಕ್ಕೂ ತಗೊಳ್ಳಲ್ಲ. ಇದೇ ಟೊಯೋಟಾ ಫ್ಯಾಕ್ಟ್ರಿ ಆದಾಗ ಜಮೀನು ಕೊಟ್ಟವ್ರಿಗೆ ಎಲ್ಲರೂ ಕೆಲಸ ಕೊಡ್ತೀವಿ ಅಂದರು. ಈಗ ಲೋಕಲ್ ಅಡ್ರೆಸ್ ಕೊಟ್ಟರೆ ಟೊಯೋಟಾ ಕೆಲಸನೇ ತಗೊಳ್ಳಲ್ಲ. ಕಾಂಟ್ರಾಕ್ಟ್ ತಗೋತಾರೆ, 6 ತಿಂಗಳು ತಗೋತಾರೆ, ಕಳಿಸ್ತಾ ಇರ್ತಾರೆ ಮನೆ ಕಡೆಗೆ, ಅಷ್ಟೇ ಮುಗೀತು. ಅದರಲ್ಲಿ ಲೋಕಲ್ ಅಂದರೆ ತಗೋದೇ ಇಲ್ಲ ಅವರು. ಏನಾರ ಯಾರ ಮಗ ರೆಕಮೆಂಡ್ ಮಾಡಿಸಿ ಹೋದ್ರೆ ಹೋಗೋ ಆಟ, ಇಲ್ಲ ಅಂದ್ರೆ ಇಲ್ಲ. ಸರ್, ಈಗ ಭೂಸ್ವಾಧೀನದ ಬಗ್ಗೆ ನೀವು ಗುತ್ತಿಗೆ ಹಾಕೊಂಡಿರುವಂಥ ಭೂಮಾಲೀಕರು ಏನು ಹೇಳ್ತಾರೆ ಅಂತ? ಸರ್ ಅವರು ಖಂಡಿತವಾಗಿ ಆಗೋದು ಬೇಡ ಅಂತ ಹೇಳ್ತಿದ್ದಾರೆ. ಈ ಭೂಮಿ ಮಾಲೀಕರದ್ದು 15 ಎಕರೆ ಜಮೀನಿದೆ. 15 ಎಕರೆ 3 ಎಕರೆ ನಾನು ಮಾಡ್ಕೊಂಡಿದ್ದೀನಿ. ಇನ್ನು ನಂತರ ಇನ್ನೊಂದು ಕುಟುಂಬ ಇದೆ, ಅವರು ಮಾಡ್ಕೊಂಡಿದ್ದಾರೆ. ಅವರು ಬಿಲ್ಕುಲ್ ಆಗೋದೇ ಬೇಡ ಅಂತ ಹೇಳ್ತಿದ್ದಾರೆ. 15 ಎಕರೆ ಜಮೀನ್ದಾರ, ಅವನ ಹೆಸರು ಶಿವಕುಮಾರ್ ಅಂದ್ಬಿಟ್ಟು, ಬೇಕಾದ್ರೆ ಅವ್ರ ಮನೆ ತೋರಿಸ್ತೀನಿ. ನನ್ನೊಬ್ಬನ ಪರಿಸ್ಥಿತಿ ನೋಡೋದು ಬೇಡ, ಬೇರೆಯವ್ರ ಪರಿಸ್ಥಿತಿ ನೋಡಬೇಕು. ನಾನು ಒಬ್ಬ ಭೂಮಿ 15 ಎಕರೆ ಭೂಮಿ ಕೊಟ್ಟರೆ ಬೇರೆ ಜೀವನ ಏನು ಮಾಡ್ತಾರೆ ಅಂತ ಅದನ್ನು ಯೋಚನೆ ಮಾಡ್ತೀನಿ ಪಾಪ ಅವನು. ಅವನ ಮಾತಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಸರ್. ಈಗ ಇಷ್ಟು ದಿನ ಒಂದು ಹೋರಾಟ ರೈತರೇ ಮುನ್ನಡೆಸ್ತಾ ಇದ್ರು. ಈಗ ಇದು ರಾಜಕೀಯ ತಿರುವು ಪಡ್ಕೊಂಡಿದೆ. ಕಾಂಗ್ರೆಸ್, JDS, BJP ಅಂತ. ನಾನು ದಾಣಿಗೆ ಹೋಗ್ತಾ ಇದ್ದೀನಿ. ಈಗ ನನ್ನ ಜಮೀನು ಅಂದ್ಬಿಟ್ಟು ದಾಣಿಗೆ ಹೋಗ್ಬಾರ್ದು ಅಂತ ಹೇಳೋದು ಯಾರು ರೇಟ್ಸಿಲ್ಲ. ಯಾಕೆಂದ್ರೆ ನಾನು ಬೇರೆ ಜಮೀನು ಡಿಪೆಂಡ್ ಆಗಿದ್ದೀನಿ. ಈಗ ಇವ್ರ ಜಮೀನು ಕೊಟ್ಟರೆ ನಮ್ಮ ಜೀವನ ಏನು? ಈಗ ಇವ್ರ ಜಮೀನು ಇರೋರು ಅವ್ರೇನೋ ಇಲ್ಲ ಕಣಪ್ಪ ನಾನು ಜಮೀನು ಕೊಟ್ಬಿಡ್ತೀನಿ ಅಕ್ವೇರಿಗೆ ಅಂತಂದ್ರೆ ನಾನು ಹೋಗ್ತಾ ಇರಲಿಲ್ಲ. ಅವ್ರ ಜಮೀನು ಉಳ್ಕೊಳ್ಳಿ ಅಂತಾರೆ, ಅವ್ರ ಪರವಾಗಿ ನಾನು ಅವ್ರ ಜೊತೆ ಹೋಗ್ತಾ ಇದ್ದೀನಿ. ನಾನು ಜಮೀನು ಉಳ್ಕೊಳ್ಳಿನ ಪರವಾಗಿ ನಾವು ಹೋಗ್ತಾ ಇರೋದು. ಇಲ್ಲ ಅವರೇನೋ ಇವತ್ತಿನವರೆಗೂ ಅವರು ಜಮೀನು ಅಕ್ವೇರ್ಗೆ ಒಪ್ಕೊಂಡಿರೋದು ಇಂದುವರೆಗೂ ಹೇಳಿಲ್ಲ. ಅವರು ಆಕ್ಷೇಪಣೆನೂ ಕಳಿಸಿದ್ದಾರೆ ರಾಮನಗರ DC ಜಮೀನು ನಾವು ಕೊಡೋದಿಲ್ಲ ಅಂದ್ಬಿಟ್ಟು. ಅಜ್ಜಿ ನಮಸ್ಕಾರ. ಹೇಳಪ್ಪ. ನಿಮ್ಮ ಹೆಸರೇನು? ನನ್ನ ಹೆಸರು ಜಯಮ್ಮ. ಎಷ್ಟು ವಯಸ್ಸು ನಿಮಗೆ? 86. ಈಗ ನಿಮ್ಮೂರನ್ನ ಡೆವಲಪ್ ಮಾಡ್ತಾರಂತೆ, AICT ಮಾಡಿ ಇಲ್ಲೆಲ್ಲ ಚೆನ್ನಾಗಿರೋ ಮನೆಗಳೆಲ್ಲ ಕಟ್ಟಿ, ಫ್ಯಾಕ್ಟ್ರಿಗಳೆಲ್ಲ ಕಟ್ಟಿ, ನಿಮ್ಮ ಭೂಮಿಗೆ 2.5 ಕೋಟಿ ದುಡ್ಡು ಕೊಡ್ತಾರೆ. ಈಗ ನೀವೇನು ಹೇಳ್ತೀರ ಅದಕ್ಕೆ? ನಾನು ಅವ್ನು 2.5 ಕೋಟಿ ಕೊಡ್ತಾನೆ ತಾನೆ, ಟ್ರಿಬಲ್ 4 ಕೋಟಿ ಕೊಡ್ತೀನಿ ನಾನು. ಏನೇನು ಮಾಡ್ತಿದ್ರಿ ನೀವು ಕೃಷಿ? ನಾವು ತೆಂಗದೆ, ಅಡಿಕೆ ಅದೇ, ಬಾಳೆ ಅದೇ, ರೇಷ್ಮೆ ಅದೇ, ಬಡವ ಬಗ್ಗ ಏನು ಇಲ್ದಿರೋ ಜೀವನ ಮಾಡ್ತಾವ್ರೆ. ಅವ್ರ ಆಸ್ತಿ ನನಗೆ ಇರ್ಬೋದು, ನಿನ್ಗೆ ಇಲ್ಲದೆ ಇರ್ಬೋದು. ಇಲ್ಲದೆ ಇರೋರೇ ನೆಮ್ಮದಿಯಾಗಿ ಜೀವನ ಮಾಡ್ತಾವ್ರೆ. ಅವೆಲ್ಲ ನೀನು ಕಿತ್ಕೋತೀಯಲ್ಲ. ಹೆಂಗೆ ಜೀವನ ಮಾಡ್ತಾರೆ ಇಲ್ಲದೆ ಇರೋರು? ಇರೋದಾದ ಅವ್ರು ತಾವೊಂದು ತೋಟ ಮಾಡ್ಕೋತಾರೆ, ಒಂದು ರೇಷ್ಮೆ ಹಾಕೋತಾರೆ, ಒಂದು ಬೀಜ ಹಾಕ್ಕೋತಾರೆ, 2 ದನ ಕಟ್ಕೋತಾರೆ, ಜೀವನ ಮಾಡ್ತಾರೆ. ಅವರು ನೆಮ್ಮದಿ ಜೀವನ ಅವ್ರದ್ದು. ಒಬ್ಬರು ಏನು ಬೇಡ, ನಮ್ಮ ಚಿಕ್ಕೂರೇ ಇರಲಿ, ಎಷ್ಟು ಜನ ಇರೋರು ಅವರೇ, ಇಲ್ಲದೆ ಇರೋರು ಅವರೇ, ತೋರಿಸ್ತೀನಿ ನಡಿ, ಇಲ್ಲೇ ಕೂತಿರ್ತೀನಿ ನಾನು,
ನೆಮ್ಮದಿಯಾಗಿ ಜೀವನ ಮಾಡ್ತೀವಿ. ನೀವ್ಯಾಕೆ ಕಿತ್ಕೊಳಕ್ಕೆ ಬರ್ತೀವಿ? ಯಾವ ಅನುಕೂಲನೂ ಬೇಡ, ನನ್ನ ಭೂಮಿ ನಾನು ಬಿಡೋದು ಇಲ್ಲ,